ಸುಮಲತಾಗೆ ಕೈ ತಪ್ಪಿದೆ ಬಿಜೆಪಿ ವಿಧಾನ ಪರಿಷತ್ ಟಿಕೆಟ್. ಸಿಟಿ ರವಿಕುಮಾರ್ ಎಂಜಿ ಮುಳೆಗೆ ಜಾಕ್ ಪಾಟ್ ಹೊಡೆದಿದೆ. ಮೂವರ ಹೆಸರು ಅಧಿಕೃತವಾಗಿ ಘೋಷಣೆ ಮಾಡಿದೆ ಬಿಜೆಪಿ. ಮೂರು ಜನರ ಹೆಸರನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಒಟ್ಟ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಪರಿಷತ್ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು, ಆದರೆ ಅವರಿಗೆ ಕೈ ತಪ್ಪಿದೆ ಟಿಕೆಟ್. ಸಿಟಿ ರವಿಕುಮಾರ್ ಎಂಜಿ ಮುಳೆ ಮೂರು ಜನಕ್ಕೂ ಕೂಡ ಜಾಕ್ ಪಾಟ್ ಹೊಡೆದಿದೆ. ಪರಿಷತ್ಗೆ ಅವಕಾಶ ಕಲ್ಪಿಸಿದೆ ಬಿಜೆಪಿ ಹೈಕಮಾಂಡ್. ನೋಡಿ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು, ಉತ್ತರ ಎರಡೂ ಕಡೆಯಲ್ಲೂ ಕೂಡ ಯತ್ನಿಸಿದ್ರು. ಸೊ ನಾಗರಾಜ್ ಹೆಸರು ಕೂಡ ಚಾಲ್ತಿಯಲ್ಲಿತ್ತು. ಇದೇ ಸಂದರ್ಭದಲ್ಲಿ ಹೊರಟ್ಟಿಗೆ ಟಿಕೆಟ್ ಬಿಟ್ಟುಕೊಟ್ಟಿದ್ರು ನಾಗರಾಜ್. ಹಾಗಾಗಿ ಪರಿಷತ್ಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಹೇಳ್ಬೋದು. ಸೊ ಅವರಿಗೂ ಕೂಡ ಮಿಸ್ ಆಗಿದೆ. ರಘುನಾಥ್ ಮಲ್ಕಾಪುರ ಸಹ ಮರು ಆಯ್ಕೆಗೆ ಪ್ರಯತ್ನ ಮಾಡಿದ್ರು. ಸುಮಲತಾ ಲೋಕಸಭೆ ಟಿಕೆಟ್ ತ್ಯಾಗ ಮಾಡಿದ್ರು. ಹೀಗಾಗಿ ಪರಿಷತ್ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು. ಆದರೆ ಹೈಕಮಾಂಡ್ ಸುಮಲತಾ ಅವರನ್ನ ಸದ್ಯ ಆಯ್ಕೆ ಮಾಡಿಲ್ಲ. ಸುಚೇತಕರಾಗಿರುವಂತಹ ರವಿಕುಮಾರ್ಗೆ ಮತ್ತೊಮ್ಮೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಈ ಮೂರು ಜನಕ್ಕೆ ಪರಿಷತ್ ಟಿಕೆಟ್ ಈ ಮೂಲಕ ಸಿಕ್ಕಂತಾಗಿದೆ. ಪರಿಷತ್ಗೆ ಮೂರು ಜನರ ಟಿಕೆಟ್ ಈಗಾಗಲೇ ಫೈನಲ್ ಆಗಿದೆ. ಮೂರು ಜನರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಯಾಕಂತಂದ್ರೆ ಸಾಕಷ್ಟು ಕುತೂಹಲ ಇತ್ತು. ಯಾಕಂದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ, ಇರುವಂಥವ್ರಿಗೆ ಮಣೆ ಹಾಕ್ತಾರಾ, ಹೊಸಬರಿಗೆ ಮಣೆ ಹಾಕ್ತಾರಾ, ಹೀಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಚರ್ಚೆಗಳು ಮುನ್ನೆಲೆ ಎತ್ತು. ಈ ಸಂದರ್ಭದಲ್ಲಿ ಮೂವರ ಹೆಸರನ್ನು ಫೈನಲ್ ಮಾಡಲಾಗಿದೆ. ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಮೂರು ಜನ. ಸಿಟಿ ರವಿಕುಮಾರ್ ಎಂಜಿ ಮುಳೆ. ಸೊ ಈ ಮೂರು ಜನರಿಗೆ ಪರಿಷತ್ ಟಿಕೆಟನ್ನು ಘೋಷಣೆ ಮಾಡಿ ಅಧಿಕೃತವಾಗಿ ಪಕ್ಷದ ಕಡೆಯಿಂದಲೇ ಘೋಷಣೆ ಮಾಡಲಾಗಿದೆ. ಸೊ ಈ ಮೂಲಕ ಮೂರು ಜನ ಒಂದು ಆಯ್ಕೆಯಾಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ನಿರಾಸೆಯಾದಂತಾಗಿದೆ. ಯಾಕಂದರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವಂತಹ ಚುನಾವಣೆಗೆ ಬಿಜೆಪಿ ತನ್ನ ಮೂರು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟ ಮಾಡಿದೆ. ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಪರಿಷತ್ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದಂತಹ ಸಿಟಿ ರವಿ ಅವರು ಮೇಲ್ಮನೆ ಪ್ರವೇಶ ಮಾಡಲಿದ್ದಾರೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದಂತಹ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಅವಕಾಶ ಸಿಗಲಿಲ್ಲ. ಇದರಿಂದ ಅವರಿಗೆ ನಿರಾಸೆಯಾದಂತಾಗಿದೆ. ಇನ್ನು ಅದೇ ರೀತಿ ಕಳೆದ ಅವಧಿಯಲ್ಲಿ ಸಕ್ರಿಯರಾಗಿದ್ದಂತಹ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಇನ್ನು ಬೀದರ್ ಮೂಲದ ಹಿರಿಯ ನಾಯಕರಾದ ಎಂಜಿ ಮುಳೆ ಅವರ ಹೆಸರನ್ನು ಕೂಡ ಇದೀಗ ಪ್ರಕಟ ಮಾಡಲಾಗಿದೆ. ಸೊ ಈ ಮೂಲಕ ಮೂರು ಜನರ ಆಯ್ಕೆ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಬಿಜೆಪಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.